ಇಸ್ಕೊಳ್ಳಿ ಅವನು ಕಲರ್ ಇದ್ದಾಣ ಹುಟ್ಟಿದ್ದಿನ ಅದು ಮೆಡಿಸನ್ ಎಲ್ಲ ವೀಕ್ ಚೇಂಜಸ್ ಆಗುತ್ತೆ. ನಮಸ್ಕಾರ ಎಲ್ಲ ಆತ್ಮೀಯ ಚಾಲಕ ಮತ್ತು ಮಾಲೀಕ ಬಂಧುಗಳಿಗೆ, ನಾನು ನಿಮ್ಮ ಸಾರಥಿ ಶಬರಿನಾಥ್. ಆದ್ಮೇಲೆ ಈ ಹಿಂದೆ ಏನೋ ಒಂದು ಫೇಸ್ಬುಕ್ ಲೈವ್ ಮಾಡುವ ಮುಖಾಂತರ ನಮ್ಮ ಆಟೋ ಚಾಲಕ ಶಿವರವರಿಗೆ ಏನೋ ಒಂದು ಅವ್ಯವಸ್ಥೆ ಉಂಟಾಗಿತ್ತು ಖಾಸಗಿ ಆಸ್ಪತ್ರೆಯಿಂದ. ಅದರ ಮುಂದಿನ ಭಾಗವಾಗಿ ನಾನು ಅವತ್ತೇ ಹೇಳಿದ್ದೆ, ಒಂದು ಲೈವ್ ಮಾಡಿ ತಮಗೆಲ್ಲರಿಗೂ ವಿಷಯ ಮುಟ್ಟಿಸ್ತೀನಿ. ಏನೇನಾಗಿದೆ, ಏನೇನಾಗಿಲ್ಲ, ಏನೇನು ಅನಾನುಕೂಲ ಆಗಿತ್ತು, ಮುಂದಕ್ಕೆ ಯಾವ ರೀತಿ ಅನುಕೂಲ ಆಗಿದೆ ಅವರಿಗೆ ನಮ್ಮ ಗಮನಕ್ಕೆ ಬಂದ ಮೇಲೆ ನಾವೆಲ್ಲ ನಮ್ಮ ಚಾಲಕ ಮಿತ್ರರು ಎಲ್ಲರೂ ಹೋಗಿ ಅವರಿಗೆ ಯಾವ ರೀತಿಯಲ್ಲಿ ಸಹಾಯ ಮಾಡೋಕ್ಕಾಗ್ತದೆ ಅಂತೇಳಿ ನಾವು ಯೋಚನೆ ಮಾಡಿ ನಮ್ಮ ಕೈಲಾದಂಥ ಸಂಪೂರ್ಣ ಸಹಾಯವನ್ನು ಮಾಡಿ ಕಾನೂನಾತ್ಮಕವಾಗಿ ಅವರಿಗೆ ಅರಿವನ್ನು ಮೂಡಿಸಿ ಅವರಿಗೆ ಎಲ್ಲ ರೀತಿಯಾದಂಥ ಸಹಕಾರವನ್ನು ನೀಡಿದ್ದೀವಿ. ಮತ್ತು ವಿಡಿಯೋದ ಮೊದಲ ಭಾಗದಲ್ಲಿ ನೀವು ನೋಡಿರ್ಬೋದು, ನನ್ನ ಮಗುನ ಎತ್ಕೊಂಡಿದ್ದೆ. ಇವತ್ತು ಅವ್ರ ಮನೆಗೆ ಬಂದಿದ್ದೀನಿ. ನಿನ್ನೆ ಅಂದರೆ ತಾರೀಕು 9ನೇ ತಾರೀಕು ನಿನ್ನೆ ಆ ಮಗು ಏನು ಮೊನ್ನೆ ಅಡ್ಮಿಟ್ ಮಾಡಿದ್ವಿ, ಅದು ಆರೋಗ್ಯವಾಗಿ ಒಳ್ಳೆಯ ರೀತಿಯಲ್ಲಿ ಚೆನ್ನಾಗಿ ಬೆಳವಣಿಗೆ ಆಗ್ತಾಯಿದೆ. ಅದನ್ನು ನಿನ್ನೆ ಡಿಸ್ಚಾರ್ಜ್ ಮಾಡಿ ಅವ್ರ ಮನೆಗೆ ಕರ್ಕೊಂಬಂದಿದ್ದಾರೆ. ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಅಷ್ಟೇ. ಪ್ರತಿಯೊಬ್ಬ ಚಾಲಕರು ದಯಮಾಡಿ ಅರ್ಥ ಮಾಡ್ಕೋಬೇಕು, ಸಂಘ ಸಂಸ್ಥೆಗಳು ಯಾವತ್ತೂ ಚಾಲಕರ ಪರವಾಗಿ ನಿಲ್ತದೆ. ಕೆಲವೊಂದು ಸಂದರ್ಭಗಳಲ್ಲಿ ನಾನು ಕಳೆದ ಬಾರಿ ಹೇಳಿದಂಗೆ ಸಣ್ಣ ಪುಟ್ಟ ತಪ್ಪುಗಳು ಎಲ್ಲ ಕಡೆ ನಡೀತದೆ. ಅದೇ ರೀತಿಯಲ್ಲಿ ಅದನ್ನೆಲ್ಲ ತಾವ್ಯಾರು ಮನಸ್ಸಿಗೆ ಹಚ್ಕೊಳ್ದೆ ಒಗ್ಗಟ್ಟಿನಿಂದ ಇದ್ದರೆ ಎಲ್ಲ ರೀತಿಯ ಸವಲತ್ತುಗಳು, ಎಲ್ಲ ರೀತಿಯ ಕಾನೂನು ನೆರವು ನಮಗೆ ಖಂಡಿತವಾಗೂ ಇದ್ದೇ ಇರುತ್ತೆ ಅಂತ ಹೇಳ್ತೀನಿ. ಯಾಕೆಂತ ಹೇಳಿದ್ರೆ ಇದೊಂದು ಉದಾಹರಣೆ. ನಿಮಗೆ ಈ ಥರ ಸಾಕಷ್ಟು ಇದೆ. ನಮಗೆ ಈ ವಿಡಿಯೋ, ಫೇಸ್ಬುಕ್ಕು, ಸೋಷಿಯಲ್ ಮೀಡಿಯಾ ನಾನು ಅವತ್ತು ಹೇಳಿದೆ, ಇವತ್ತು ಹೇಳ್ತಾ ಇದ್ದೀನಿ, ನಮಗೆ ಅದು ಬರಲ್ಲ. ಆದರೆ ಏನು ಮಾಡೋದು, ಕೆಲವು ಚಾಲಕರು ಏನು ಮಾಡ್ತೀರಾ, ಏನು ಮಾಡಲ್ಲ, ಏನು ನೀವು ಮಾಡೋದನ್ನೆಲ್ಲ ತೋರಿಸ್ಕೊಳ್ಳಲ್ಲ, ಮಾಡಲ್ಲ. ಒಬ್ಬ ನಮ್ಗೆ ತೋರಿಸ್ಕೊಳ್ಳೋಕೆ ಇಷ್ಟ ಇಲ್ಲ. ಯಾಕೆಂದರೆ 20 ವರ್ಷದಿಂದ ಹೋರಾಟಗಳು ಮಾಡಿದಾಗ ಯಾವ ವಿಡಿಯೋ, ಫೇಸ್ಬುಕ್ಕು, ವಾಟ್ಸಪ್ ಇರಲಿಲ್ಲ. ನಮ್ಗೆ ಅದ್ರ ಗಂಧಗಾಳಿ ಗೊತ್ತಿಲ್ಲ. ಇತ್ತೀಚೆಗೆ ಇದೆ, ಅದನ್ನು ಸದ್ಬಳಕೆ ಮಾಡ್ಕೋಬೇಕು. ಒಳ್ಳೆಯ ರೀತಿಯಲ್ಲಿ 4-6 ಜನಕ್ಕೆ ಉಪಯೋಗ ಆಗಬೇಕು. ಯಾಕೆಂದರೆ ಒಂದು ಸ್ಥಾನದಲ್ಲಿದ್ದೀವಿ ನಾವು. ನಮ್ಮನ್ನು ಬೈಯೋರು ಇರ್ತಾರೆ, ಹೊಗಳೋರು ಇರ್ತಾರೆ, ಎಲ್ಲದಕ್ಕೂ ನಾವು ಸಿದ್ಧರಿರ್ತೀವಿ. ಆದರೆ ನಾವು ಮಾಡೋ ಕೆಲಸ ಇನ್ನೊಬ್ಬರಿಗೆ ಪ್ರೇರಣೆ ಆಗಬೇಕು, ಮತ್ತು ಅವ್ರಿಗೆ ಶಕ್ತಿ ಮತ್ತು ಅವ್ರಿಗೆ ನಮ್ಮಂಥವ್ರು ಇದ್ದೀವಿ, ಅವ್ರ ಬೆನ್ನೆಲುಬಾಗಿ ನಾವು ಇದ್ದೀವಿ, ಅವ್ರಿಗೆ ಸಹಕಾರ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಬರಲಿ ಅನ್ನೋದಕ್ಕೋಸ್ಕರ ವೀಡಿಯೋಗಳನ್ನ ಮಾಡೋದು. ದಯಮಾಡಿ ಯಾರು ತಪ್ಪಾಗಿ ಭಾವಿಸ್ಬೇಡಿ. ಇವಾಗ ಮನೆಗೆ ಬಂದಿದ್ದೀವಿ, ಒಂದು ವೀಡಿಯೋ ಮಾಡ್ತಾಯಿದ್ದೀವಿ, ಈಗೆಲ್ಲ ಶೇರ್ ಮಾಡ್ತಾಯಿದ್ರೆ ಅಂತ ನೀವು ತಪ್ಪಾಗಿ ಭಾವಿಸಿದ್ರೆ ನಾನೇನು ಮಾಡಲಿಕ್ಕಾಗಲ್ಲ. ನೀವು ಬೈದರೂ ಸರಿ, ಹೊಗಳಿದ್ರು ಸರಿ, ಸಂತೋಷವನ್ನು ಸ್ವೀಕಾರ ಮಾಡ್ತೀವಿ. ಆದರೆ ಇವತ್ತು ಅವ್ರಿಗಾಗಿರೋ ಅನ್ಯಾಯಕ್ಕೆ ನಾನು ಅವತ್ತು ಹೇಳಿದೆ, ಸಂಪೂರ್ಣವಾಗಿ ನಾನು ನಿಂತು ನಿಮಗೆ ಸಂಪೂರ್ಣವಾದಂಥ ಸಹಕಾರ ಕೊಡ್ತೀನಿ. ನಾವು ಗೆದ್ದೇ ಗೆಲ್ತೀವಿ ಅಂತೇಳಿ ಆ ಭಗವಂತನ ಆಶೀರ್ವಾದ. ಆ ಮಗು ಕೂಡ ಬೊಂಬಾಟಾಗಿ ಆರೋಗ್ಯವಾಗಿದ್ದಾನೆ, ಸೂಪರಾಗಿ ಬೆಳೀತಾನೆ. ಆಮೇಲೆ ಇದಕ್ಕೆ ಸಂಬಂಧಪಟ್ಟಂಗೆ ಅವತ್ತು ಇರಲಿಲ್ಲ, ಆಸ್ಪತ್ರೆಗೆ ರವಾನೆ ಮಾಡಿದ್ದ. ಅವರು ಅಲ್ಲಿ ಆಸ್ಪತ್ರೆಯಲ್ಲಿ ಇರಬೇಕಾಗಿತ್ತು. ನಾನು ಹೇಳಿದೆ ಡಿಸ್ಚಾರ್ಜ್ ಎಲ್ಲ ಆದಮೇಲೆ ನಾನು ಫೋನ್ ಮಾಡಪ್ಪ, ಡಿಸ್ಚಾರ್ಜ್ ದಿನ ನಾನು ಬರ್ತೀನಿ ಅಂತ. ಕಾರಣಾಂತರಗಳಿಂದ ನಾನು ಬೇರೆ ಕೆಲಸಗಳಲ್ಲಿದ್ದು ಹೋಗೋಕ್ಕಾಗಲಿಲ್ಲ. ನಿನ್ನೆ ಡಿಸ್ಚಾರ್ಜ್ ಆದಾಗ ಫೋನ್ ಮಾಡಿದರು. ನಿನ್ನೆ ಕೂಡ ಬೇರೆ ಕೆಲಸಗಳ ಒತ್ತಡದೈತಲ್ಲಿ ನಾನು ಹೋಗೋಕ್ಕಾಗಲಿಲ್ಲ. ಇವತ್ತು ಸ್ವಲ್ಪ ಸಮಯ ಬಿಡುವು ಮಾಡಿಕೊಂಡು ಅವ್ರ ಮನೆಗೆ ಬಂದೆ. ಆ ಮಕ್ಕಳನ್ನ ಭೇಟಿ ಮಾಡಿದೆ. ಇಬ್ಬರೂ ಚೆನ್ನಾಗಿದ್ದಾರೆ, ಆರೋಗ್ಯವಾಗಿದ್ದಾರೆ. ಮತ್ತು ಈ ಹಿಂದೆ ನಡೆದಂಥ ಒಂದು ಕಹಿ ಘಟನೆಗೆ ನಾನು ಅವ್ರ ಜೊತೆಲಿ ನಿಂತು ಅವರು ಕೂಡ ನನಗೆ ಅದೇ ರೀತಿಯಾದಂಥ ಬೆಂಬಲವನ್ನು ನೀಡಿದರು. ಮತ್ತು ಕೆಲವು ಚಾಲಕ ಸಂಘಟನೆಯ ಮಿತ್ರರು ಕೂಡ, ನಾನು ಅವತ್ತು ಹೇಳಿದಂಗೆ ಎಲ್ಲ ಸಂಘಟನೆಗಳು, ಚಾಲಕರು ಸಂಘಟನೆ ಮತ್ತೊಂದು ಇನ್ನೊಂದು ಅಂತ ನಾವು ಹೇಳೋದಕ್ಕಿಂತ ಎಲ್ಲ ಸಂಘಟನೆ ಚಾಲಕರು ಕೂಡ ಬಂದಿದ್ದರು. ಕೆಲವರು ನಾನು ಕೇಳಿದ್ರು ಕೂಡ, ಸರ್ ಏನು ಮಾಡಿದ್ರಿ, ಏನಾಯಿತು, ಮುಂದಕ್ಕೆ ಏನೂ ಅಪ್ಡೇಟ್ ಕೊಡಲಿಲ್ಲ ಅಂತ. ಹಾಗಾಗಿ ಈ ಒಂದು ವಿಡಿಯೋನ ಮಾಡಿದ್ದೀನಿ. ಮತ್ತು ಈ ಹಿಂದೆ ನಡೆದಂಥ ಘಟನೆಗೆ ಸಂಬಂಧಪಟ್ಟಂತೆ ಆ ಮಕ್ಕಳನ್ನ ತಂದೆ ಶಿವಕುಮಾರ್ ಅವ್ರನ್ನ ಆಟೋ ಚಾಲಕರು ಅವರು ಒಂದೆರಡು ಮಾತಾಡ್ತಾರೆ. ಇದನ್ನು ತಾವು ಕೇಳಿಸ್ಕೊಡಿ, ತದನಂತರ ನಾನು ಅದನ್ನು ಕೊನೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ದಯವಿಟ್ಟು ಸ್ನೇಹಿತರೆ, ಆ ಥರದಿಂದ ಯಾವುದನ್ನೂ ಇದು ಮಾಡಬೇಡಿ. ಏನಕ್ಕೆ ಅಂತಂದರೆ ನಾನು ಇವಾಗ ಅನುಭವಿಸಿರೋದು ನೀವು ಅನುಭವಿಸ್ಬಾರ್ದು ಅಷ್ಟೇ. ಇನ್ನು ನನಗೆ ಇವಾಗ ಶಬರಣ್ಣವ್ರು ಬಂದರು, ಅವ್ರ ಸ್ನೇಹಿತರು ಬಂದರು, ಎಲ್ಲ ಇದು ಮಾಡಿದ್ರು. ಏನಾರು ಏಕ್ದಮ್ ಏನಾರು ಇದಾಯಿತು ಅಂತಂದರೆ ಅಕ್ಕಪಕ್ಕ ಇದನ್ನು ಕೇಳ್ಕೊಂಡು ಮಾಹಿತಿ ತಿಳ್ಕೊಂಡು ಹೋಗಿ ಮಾಡಿರಿ. ಇವತ್ತು ಹುಡುಗರು ಮಕ್ಕಳು ಎರಡು ಚೆನ್ನಾಗಿದ್ದಾರೆ. ವೀಡಿಯೋ ಈಗ ಅಪ್ಲೋಡ್ ಮಾಡ್ತಿದ್ದಾರೆ, ಹಂಗೆ ಹಿಂಗೆ ಅಂತ ತಪ್ಪ ತಿಳ್ಕೊಬೇಡಿ. ನಾವು ವೀಡಿಯೋ ಅಪ್ಲೋಡ್ ಮಾಡ್ತಿರೋದು ಯಾಕೆ ಅಂತಂದರೆ ನಾನು ಅನುಭವಿಸಿರೋದು ಇನ್ಯಾರು ಅನುಭವಿಸ್ಬಾರ್ದು ಅನ್ನೋದಕ್ಕೋಸ್ಕರ ವೀಡಿಯೋ ಮಾಡ್ತಿದ್ದೀವಿ. ಎಷ್ಟು ಲಕ್ಷ ಬಿಲ್ ಮಾಡಿದ್ರು ಖಾಸಗಿ ಆಸ್ಪತ್ರೆ? ಟೋಟಲ್ ಒಂದು 9,50,000 ಹತ್ರ ಆಗಿತ್ತು. ಅದರಲ್ಲಿ ದೊಡ್ಡವನಿಗೆ ಒಂದು 68,000 ಕಟ್ಟಿದ್ವಿ, ಸಣ್ಣವನಿಗೆ 70,000 ಕಟ್ಟಿದ್ವಿ. ಇನ್ಯಾವುದು ಕೂಡ ಕಟ್ಟಿಲ್ಲ. ದಯವಿಟ್ಟು ಖಾಸಗಿ ಹಾಸ್ಪಿಟ್ಲಿಗೆ ಹತ್ರ ಹೋಗ್ಲೇಬಿಟ್ರು, ಅದೊಂದು ಬೇಡ್ಕೊಂತೀವಿ. ನಾನು ಈ ಮುಖಾಂತರ ತಮಗೆ ಹೇಳೋದೊಂದೇ, ನೋಡಿ, ನಿಮ್ಮ ಶಕ್ತಿಯ ಅನುಸಾರ ನಿಮಗೆ ಯಾವ ಆಸ್ಪತ್ರೆ ಅಥವಾ ಇದೆ ಅಂತಲ್ಲ, ಆಸ್ಪತ್ರೆ ಆಗಲಿ ಅಥವಾ ಬೇರೆ ಬೇರೆ ವಿಚಾರಗಳಲ್ಲಿ
ಚಾಲಕರು ಸಾಕಷ್ಟು ವಿಚಾರಗಳಲ್ಲಿ ಎಡುತ್ತಾ ಇದ್ದೀರಾ. ಅದು ಒಂದು ವಾಹನ ಕೊಳ್ಳೋ ವಿಚಾರ ಇರ್ಬೋದು, ಒಂದು ವಾಹನ ಸಂಸ್ಥೆಯಲ್ಲಿ ಅದು ಫೈನಾನ್ಸ್ ಸಂಸ್ಥೆಗಳಿಂದ ಇರ್ಬೋದು, ಖಾಸಗಿ ಸಂಸ್ಥೆಗಳಿಂದ ಫೈನಾನ್ಸ್ ತೊಗೊಳ್ಳೋದಿರ್ಬೋದು ವಿಚಾರ ಇರ್ಬೋದು, ಅಥವಾ ಎಲ್ಲೋ ನೀವು ಗಾಡಿ ತೊಗೊಂಡೋಗಿ ಅಟ್ಯಾಚ್ಮೆಂಟ್ ಮಾಡಿ ದುಡಿಯುವಂಥ ವಿಚಾರ ಇರ್ಬೋದು, ಅಥವಾ ರಸ್ತೆಯಲ್ಲಿ ಅಪಘಾತ ಆದಂಥ ಸಂದರ್ಭಗಳಿರ್ಬೋದು. ಇದ್ರ ಬಗ್ಗೆ ಸಾಕಷ್ಟು ನಮ್ಮ ಚಾಲಕರು ಮತ್ತು ಮಾಲೀಕರು ಏನು ಸಾರಿಗೆ ರಂಗದಲ್ಲಿ ದುಡಿಯುವಂಥವ್ರು, ಆಟೋ ಚಾಲಕರಿರ್ಬೋದು, ಟ್ಯಾಕ್ಸಿ ಚಾಲಕರಿರ್ಬೋದು, ಗೂಡ್ಸ್ ವಾಹನ ಚಾಲಕರಿರ್ಬೋದು, ಅಥವಾ ಇನ್ನಿತರೆ ಯಾವುದೇ ಚಾಲಕರು ಮತ್ತು ಮಾಲೀಕರಿರ್ಬೋದು, ಕಾನೂನಿನ ಅರಿವು ನನಗೆ ಗೊತ್ತಿರೋ ಶೇಕಡ ಒಂದು 10% ಅಷ್ಟು ಮಾತ್ರ ತಿಳ್ಕೊಂಡಿರ್ತೀರ. ಇನ್ನು 90% ತಿಳ್ಕೊಂಡಿರಲ್ಲ. ಸಾಧ್ಯವಾದಷ್ಟು ನೀವು ಬಿಡುವಿದ್ದಾಗ ಸಂಘ ಸಂಸ್ಥೆಗಳವ್ರ ಜೊತೆ ಅಥವಾ ನಿಮಗೆ ಬಿಡುವಿದ್ದ ಸಂದರ್ಭದಲ್ಲಿ ಕಾನೂನಿನ ಅರಿವು ಕೂಡ ತಾವು ಮಾಡ್ಕೋಬೇಕು. ಇಲ್ಲ ಅಂತ ಹೇಳಿದ್ರೆ ನೋಡಿ, ಇಂಥ ಅನಿವಾರ್ಯ ಸ್ಥಿತಿಯಲ್ಲಿ ಯಾರೂ ಬಂದು ನಿಮ್ಮನ್ನು ಬೆನ್ನೆಲುಬಾಗಿ ನಿಲ್ಲೋದಿಲ್ಲ. ಪ್ರತಿಯೊಬ್ಬರಿಗೂ ನಾನು ಹೇಳೋದೊಂದೇ, ಎಲ್ಲಿವರೆಗೂ ನೀವೆಲ್ಲ ಒಗ್ಗಟ್ಟಾಗಿ ನಿಲ್ತೀರಾ ಖಂಡಿತವಾಗೂ ನ್ಯಾಯ ಸಿಕ್ಕೇ ಸಿಗುತ್ತೆ. ತಡ ಆಗ್ಬೋದು, ಇವತ್ತು ಸಿಗೋ ನ್ಯಾಯ ಒಂದು ವಾರ ಬಿಟ್ಟು ಸಿಗ್ಬೋದು, 10 ದಿವಸ ಬಿಟ್ಟು ಸಿಗ್ಬೋದು, ಖಂಡಿತವಾಗೂ ನ್ಯಾಯ ಸಿಕ್ಕೇ ಸಿಗುತ್ತೆ. ಆ ತಾಳ್ಮೆ ಮುಖ್ಯ. ಮತ್ತು ನಾವು ಯಾವ ರೀತಿಯಲ್ಲಿ ಹೋಗಬೇಕಂದ್ರೆ ಕಾನೂನಿನ ಅಡಿಯಲ್ಲಿ ಹೋಗಬೇಕು. ಕಾನೂನು ವಿರೋಧ ಚಟುವಟಿಕೆಯಲ್ಲಿ ನಾವು ಹೋಗುವಂಥದ್ದು ಬೇಡ. ಮತ್ತು ಯಾವುದೇ ಸಂದರ್ಭ ಇರಲಿ ತಾಳ್ಮೆ ಮತ್ತು ಸಹನೆಯಿಂದ ವರ್ತನೆ ಮಾಡಿದರೆ ಖಂಡಿತವಾಗೂ ಎಲ್ಲ ರೀತಿಯ ಜಯ ನಮ್ಮ ಪಾಲಿಗೆ ಇದ್ದೇ ಇರುತ್ತೆ. ನಾವು ಗೆದ್ದೇ ಗೆಲ್ತೀವಿ. ಇದು ಒಂದು ಉದಾಹರಣೆ ಮತ್ತು ಮಾದರಿಯಾಗಿ ಎಲ್ಲ ಚಾಲಕರಿಗೂ ಆಗಬೇಕು ಅನ್ನೋದು ನನ್ನ ಉದ್ದೇಶ. ಹಾಗಾಗಿ ವಿಡಿಯೋ ಮಾಡಿದ್ದೀನಿ. ದಯಮಾಡಿ ಮತ್ತೊಮ್ಮೆ ನಾವೇನೋ ತಪ್ಪಾಗಿ ವಿಡಿಯೋದಲ್ಲಿ ಮಾತಾಡಿದರೆ ಅಥವಾ ವಿಡಿಯೋದನ್ನು ಮಾಡ್ತಾ ಇರೋದು ಕೂಡ ತಪ್ಪು ಅಂತ ತಮ್ಮಲ್ಲಿ ಅನಿಸಿಕೆ ಅಥವಾ ಭಾವನೆ ಬಂದರೆ ನಾವೇನು ಮಾಡಲಿಕ್ಕಾಗಲ್ಲ. ದಯಮಾಡಿ ಕ್ಷಮಿಸಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಧನ್ಯವಾದಗಳು.